ಎಲ್ಲರಿಗೂ ನಮಸ್ಕಾರಗಳು. ನಿರುದ್ಯೋಗ ಸಮಸ್ಯೆ ಪ್ರಬಂಧ. ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಠಿಕೆ: ನಿರುದ್ಯೋಗ ಸಮಾಜಕ್ಕೆ ಶಾಪ. ನಿರುದ್ಯೋಗ ಸಮಸ್ಯೆ ಭಾರತದಲ್ಲಿ ಒಂದು ದೊಡ್ಡ ಶಾಪವಾಗಿದೆ. ನಿರುದ್ಯೋಗ ಸಮಾಜಕ್ಕೆ ಶಾಪ. ನಿರುದ್ಯೋಗ ಸಮಸ್ಯೆ ಭಾರತದಲ್ಲಿ ಒಂದು ದೊಡ್ಡ ಶಾಪವಾಗಿದೆ. ಇದು ಸಮಾಜದಲ್ಲಿ ವ್ಯಕ್ತಿಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಭಾರತದಲ್ಲಿ ನಿರುದ್ಯೋಗ ಗಂಭೀರ ಸಮಸ್ಯೆಯಾಗಿದೆ. ಇದಕ್ಕೆ ಮುಖ್ಯ ಕಾರಣ ಶಿಕ್ಷಣದ ಕೊರತೆ, ಉದ್ಯೋಗ ಅವಕಾಶಗಳ ಕೊರತೆ, ಹೆಚ್ಚುತ್ತಿರುವ ಜನಸಂಖ್ಯೆಯು ಹೆಚ್ಚಿದಂತೆ ಉದ್ಯೋಗಾಕಾಂಕ್ಷಿಗಳು ಬೇಡಿಕೆಗಳು ಹೆಚ್ಚುತ್ತವೆ. ನಿರುದ್ಯೋಗ ಸಮಾಜಕ್ಕೆ ಶಾಪ. ನಿರುದ್ಯೋಗ ಸಮಸ್ಯೆ ಭಾರತದಲ್ಲಿ ಒಂದು ದೊಡ್ಡ ಶಾಪವಾಗಿದೆ. ಇದು ಸಮಾಜದಲ್ಲಿ ವ್ಯಕ್ತಿಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಭಾರತದಲ್ಲಿ ನಿರುದ್ಯೋಗ ಗಂಭೀರ ಸಮಸ್ಯೆಯಾಗಿದೆ. ಇದಕ್ಕೆ ಮುಖ್ಯ ಕಾರಣ ಶಿಕ್ಷಣದ ಕೊರತೆ, ಉದ್ಯೋಗ ಅವಕಾಶಗಳ ಕೊರತೆ, ಹೆಚ್ಚುತ್ತಿರುವ ಜನಸಂಖ್ಯೆ ಹೆಚ್ಚಿದಂತೆ ಉದ್ಯೋಗಾಕಾಂಕ್ಷಿಗಳ ಬೇಡಿಕೆಗಳು ಹೆಚ್ಚಾಗುತ್ತದೆ. ವಿವರಣೆ: ಭಾರತದಲ್ಲಿ ನಿರುದ್ಯೋಗದ ಸಮಸ್ಯೆಗಳು. ಭಾರತವು ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಯನ್ನು ಹೊಂದಿರುವುದರಿಂದ ಆದರೆ ನಿರುದ್ಯೋಗ ಪರಿಸ್ಥಿತಿಯು ಶ್ರೀಮಂತ ರಾಷ್ಟ್ರಗಳಿಗಿಂತ ಗಮನಾರ್ಹವಾಗಿ ಭಿನ್ನವಾಗಿದೆ. ಭಾರತವು ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಯನ್ನು ಹೊಂದಿರುವುದರಿಂದ ಅದರ ನಿರುದ್ಯೋಗ ಪರಿಸ್ಥಿತಿಯು ಶ್ರೀಮಂತ ರಾಷ್ಟ್ರಗಳಿಗಿಂತ ಗಮನಾರ್ಹವಾಗಿ ಭಿನ್ನವಾಗಿದೆ. ಭಾರತದಲ್ಲಿ ಯುವಕರು ಮತ್ತು ಯುವತಿಯರು ಹೆಚ್ಚು ನಿರುದ್ಯೋಗ ಸಮಸ್ಯೆಗೆ ಒಳಗಾಗಿದ್ದಾರೆ. ಭಾರತದಲ್ಲಿ 2 ವಿಧಗಳಲ್ಲಿ ನಿರುದ್ಯೋಗ ನೋಡಬಹುದು. ಸ್ವಯಂ ಪ್ರೇರಿತ ನಿರುದ್ಯೋಗ, ಅನೈಚ್ಛಿಕ ನಿರುದ್ಯೋಗ. ಭಾರತದಲ್ಲಿ ನಿರುದ್ಯೋಗವು ಕಳೆದ ವರ್ಷ 17.7 ಮಿಲಿಯನ್ದಿಂದ 2017ರಲ್ಲಿ 17.8 ಮಿಲಿಯನ್ಗೆ ಮತ್ತು ಮುಂದಿನ ವರ್ಷ 18 ಮಿಲಿಯನ್ಗೆ ಹೆಚ್ಚಾಗುತ್ತದೆ ಎಂದು ಅಂದಾಜಿಸಲಾಗಿದೆ. ನಿರುದ್ಯೋಗ ಸನ್ನಿವೇಶಕ್ಕೆ ಕಾರಣಗಳು: ಅಧಿಕ ಜನಸಂಖ್ಯೆ, ದೋಷಪೂರಿತ ಶಿಕ್ಷಣ ವ್ಯವಸ್ಥೆ, ಕೃಷಿಯ ಮೇಲಿನ ಅತಿಯಾದ ಹೊರೆ, ಕೃಷಿ ಕಾರ್ಮಿಕರಿಗೆ ಪರ್ಯಾಯ ಅವಕಾಶಗಳ ಕೊರತೆ. ನಿರುದ್ಯೋಗ ಸನ್ನಿವೇಶಕ್ಕೆ ಕಾರಣಗಳು: ಅಧಿಕ ಜನಸಂಖ್ಯೆ, ದೋಷಪೂರಿತ ಶಿಕ್ಷಣ ವ್ಯವಸ್ಥೆ, ಕೃಷಿಯ ಮೇಲಿನ ಅತಿಯಾದ ಹೊರೆ, ಕೃಷಿ ಕಾರ್ಮಿಕರಿಗೆ ಪರ್ಯಾಯ ಅವಕಾಶಗಳ ಕೊರತೆ. ನಿರುದ್ಯೋಗ ಸಮಸ್ಯೆಗೆ ಉತ್ತಮ ಪರಿಹಾರವೆಂದರೆ ದೇಶದ ಯುವಕರೆಲ್ಲ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು, ದೇಶದಲ್ಲಿ ಉದ್ಯೋಗಗಳನ್ನು ಸೃಷ್ಟಿಸುವುದು. ನಿರುದ್ಯೋಗ ಸಮಸ್ಯೆಗೆ ಉತ್ತಮ ಪರಿಹಾರವೆಂದರೆ ದೇಶದ ಯುವಕರೆಲ್ಲ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು, ದೇಶದಲ್ಲಿ ಉದ್ಯೋಗಗಳನ್ನು ಸೃಷ್ಟಿಸುವುದು. ಉಪಸಂಹಾರ: ನಮ್ಮ ದೇಶವು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದೆ, ಆದರೆ ಗಂಭೀರ ಸಮಸ್ಯೆ ಎಂದರೆ ನಿರುದ್ಯೋಗ. ನಮ್ಮ ದೇಶದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದೆ, ಆದರೆ ಗಂಭೀರ ಸಮಸ್ಯೆ ಎಂದರೆ ನಿರುದ್ಯೋಗ. ಅನೇಕ ಪದವೀಧರರು, ವೈದ್ಯರು, ಎಂಜಿನಿಯರ್ಗಳು, ವಿಜ್ಞಾನಿಗಳು ನಿರುದ್ಯೋಗಿಗಳಾಗಿದ್ದಾರೆ. ನಿರುದ್ಯೋಗದಿಂದಾಗಿ ನಾವು ನಮ್ಮ ದೇಶದ ಮಾನವ ಸಂಪನ್ಮೂಲವನ್ನು ವ್ಯರ್ಥ ಮಾಡುತ್ತಿದ್ದೇವೆ. ಅನೇಕ ಪದವೀಧರರು, ವೈದ್ಯರು, ಇಂಜಿನಿಯರುಗಳು, ವಿಜ್ಞಾನಿಗಳು ನಿರುದ್ಯೋಗಿಗಳಾಗಿದ್ದಾರೆ. ನಿರುದ್ಯೋಗದಿಂದಾಗಿ ನಾವು ನಮ್ಮ ದೇಶದ ಮಾನವ ಸಂಪನ್ಮೂಲವನ್ನು ವ್ಯರ್ಥ ಮಾಡುತ್ತಿದ್ದೇವೆ. ಆದ್ದರಿಂದ ಕೇಂದ್ರ ಸರ್ಕಾರವು ನಿರುದ್ಯೋಗ ಸಮಸ್ಯೆಯನ್ನು ಪರಿಶೀಲಿಸಲು ಬಹಳ ಉತ್ಸುಕವಾಗಿದೆ. ಶಿಕ್ಷಣವು ಉದ್ಯೋಗ ಆಧಾರಿತವಾಗಿದ್ದರೆ ಭಾರತವು ಖಂಡಿತವಾಗಿಯೂ ದೀರ್ಘಕಾಲದ ಗಂಭೀರ ಮತ್ತು ಬಹು ಆಯಾಮದ ಸಮಸ್ಯೆ ನಿರುದ್ಯೋಗದಿಂದ ಮುಕ್ತ ಭವಿಷ್ಯವನ್ನು ನೋಡುತ್ತದೆ. ಶಿಕ್ಷಣವು ಉದ್ಯೋಗ ಆಧಾರಿತವಾಗಿದ್ದರೆ ಭಾರತವು ಖಂಡಿತವಾಗಿಯೂ ದೀರ್ಘಕಾಲದ ಗಂಭೀರ ಮತ್ತು ಬಹು ಆಯಾಮದ ಸಮಸ್ಯೆ ನಿರುದ್ಯೋಗದಿಂದ ಮುಕ್ತ ಭವಿಷ್ಯವನ್ನು ನೋಡುತ್ತದೆ. ನಿಮಗೂ ಕೂಡ ನಿರುದ್ಯೋಗ ಸಮಸ್ಯೆ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.